ಎಸ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಉಗ್ರರ ಕೃತ್ಯಕ್ಕೆ ಇಡೀ ದೇಶದಾದ್ಯಂತ ಖಂಡನೆ ವ್ಯಕ್ತ ಆಗ್ತಾ ಇದೆ. ದೆಹಲಿಯಲ್ಲಿರುವಂತಹ ಪಾಕ್ ರಾಯಭಾರ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಪ್ರತಿಭಟನಾಕಾರರನ್ನು ಚದುರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಉಗ್ರರ ಕೃತ್ಯಕ್ಕೆ ಇಡೀ ದೇಶವ್ಯಾಪಿ ಖಂಡನೆ ವ್ಯಕ್ತ ಆಗ್ತಾ ಇದೆ. ಈ ಪಾಪಿ ಕೃತ್ಯಕ್ಕೆ ಕೇವಲ ಖಂಡನೆ ಸಾಲದು, ಇನ್ನೂ ಹೆಚ್ಚಿನ ಅತ್ಯುಗ್ರ ಕೆಲಸ ಆಗಬೇಕು ಇನ್ನು ಮುಂದೆ. ದೆಹಲಿಯಲ್ಲಿರುವಂತಹ ಪಾಕ್ ರಾಯಭಾರ ಕಚೇರಿ ಮುಂದೆ ಈಗ ಸಾರ್ವಜನಿಕರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಪ್ರತಿಭಟನಾಕಾರರನ್ನು ಚದುರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಪಾಕ್ ರಾಯಭಾರ ಕಚೇರಿಗೆ ನೂರಾರು ಜನರು ಮುತ್ತಿಗೆ ಹಾಕುವಂತ ಪ್ರಯತ್ನ ಮಾಡಿದ್ದಾರೆ. ಕೆಲವರು ಪ್ರತಿಭಟನಾಕಾರರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಪೊಲೀಸರು. ಈಗಾಗಲೇ ಪಾಕಿಸ್ತಾನದಲ್ಲಿರುವಂತಹ ದೂತಾವಾಸ ಕಚೇರಿಯ ಏನು ಅಧಿಕೃತ ರಾಯಭಾರಿ ಇರ್ತಾರೆ ಅವರನ್ನ ವಾಪಸ್ ಕರೆಸ್ಕೊಳ್ತಾ ಇದೆ. ಅದರ ಜೊತೆನೇನೆ ಅದರ ಬೆನ್ನಲ್ಲೇ ಇದೀಗ ದೆಹಲಿಯಲ್ಲಿರುವಂತಹ ಪಾಕ್ ರಾಯಭಾರ ಕಚೇರಿ ಎದುರು ಪ್ರತಿಭಟನೆ ನಡೀತಾ ಇದೆ. ಪ್ರತಿಭಟನಾಕಾರರನ್ನ ಪೊಲೀಸರು ಕೆಲವರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಹಾಗೆ ಆ ಪ್ರತಿಭಟನೆಯ ಗುಂಪನ್ನ ಚದುರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಅಂದ್ರೆ ಅಷ್ಟು ಜನ ಈಗ ಅಲ್ಲಿ ಜಮಾವಣೆ ಆಗಿದ್ದಾರೆ ಪಾಕ್ ರಾಯಭಾರ ಕಚೇರಿ, ದೆಹಲಿಯಲ್ಲಿರುವಂತಹ ಪಾಕ್ ರಾಯಭಾರ ಕಚೇರಿ ಮುಂದೆ, ಅಂದ್ರೆ ಕಾನ್ಸುಲೇಟ್ನ ಕಚೇರಿ ಮುಂದೆ. ಅಂದ್ರೆ ಯಾವುದೇ ದೇಶದ ರಾಯಭಾರಿಗಳಾಗ್ಲಿ, ಅಂದ್ರೆ ಒಂದು ದೇಶದ ಸೌಹಾರ್ದ ಸ್ನೇಹ ಸಂಬಂಧಕ್ಕೆ ಸೇತುವೆ ಆಗಿರ್ತಾರೆ ರಾಯಭಾರಿ ಕಚೇರಿ, ರಾಯಭಾರ ಅಧಿಕಾರಿಗಳು. ಆದರೆ ಅಂಥವ್ರನ್ನ ವಾಪಸ್ ಕರೆಸ್ಕೊಳ್ತಾ ಇದೆ. ಜೊತೆಗೆ ಆ ಒಂದು ಕಚೇರಿ ಮುಂದೆ ಪ್ರತಿಭಟನೆ ನಡೀತಾ ಇದೆ ಅಂತಂದ್ರೆ ಅದು ಆ ದೇಶಕ್ಕೆ ಆಗುವಂಥ, ಅಂದ್ರೆ ಯಾವ ದೇಶದ ರಾಯಭಾರಿಗಳಿರ್ತಾರೆ ಅವರಿಗೆ ಆಗುವಂತಹ ಅವಮಾನ, ಅದು ಆ ದೇಶಕ್ಕೆ ಆಗುವಂತಹ ಅವಮಾನ. ಈಗ ಪಾಕ್ ಆ ಅವಮಾನವನ್ನ ಇಡೀ ವಿಶ್ವದ ಮುಂದೆ ತಲೆ ತಗ್ಗಿಸಿ ನಿಲ್ಲಬೇಕಾವು ಅಂತಹ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಅಂತ ಕೆಲಸ ಈಗ ಪಾಕಿಸ್ತಾನ ಮಾಡಿದೆ. ಉಗ್ರರಿಗೆ ಸಪೋರ್ಟ್ ಮಾಡ್ತಾನೆ, ಬೆನ್ನ ಹಿಂದೆ ಇದ್ದೇನೆ, ಅವರಿಗೆ ಮದ್ದುಗುಂಡುಗಳನ್ನು ಕೊಡ್ತಾ, ಅವ್ರಿಗೆ ಏನು ಬೇಕೋ ಅದನ್ನೆಲ್ಲವನ್ನು ಕೂಡ ಕೊಡ್ತಾ, ಏನೂ ಇಲ್ಲ ಸಾಕ್ಷಿ ತೋರಿಸಿ ಸಾಕ್ಷಿ ತೋರಿಸಿ ಸಾಕ್ಷಿ ತೋರಿಸಿ ಅಂತ ಹೇಳಿ ಪದೇ ಪದೇ ಭಾರತದ ಮೇಲೆ ಗೂಬೆ ಕೂರಿಸ್ತಾ ಇಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಆದರೆ ಇನ್ನೂ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಇನ್ನೇನೇ ಇದ್ರೂ ಕೂಡ ತಕ್ಕ ಉತ್ತರ ಕೊಡಬೇಕಾಗಿರೋದು ಗುಂಡಿನ ಮುಖಾಂತರನೇ ಅನ್ನುವಂತಹದ್ದು ಮನಸ್ಥಿತಿಗೆ ಈಗ ಸರ್ಕಾರ ಬರಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಏನು ಯೋಚನೆ ಮಾಡ್ತಾ ಇದೆ ನರೇಂದ್ರ ಮೋದಿ ಪ್ರಧಾನಿ, ಏನು ಮಾಡ್ತಾ ಇದ್ದಾರೆ, ಎಲ್ಲದಕ್ಕೂ ಕೂಡ ಸಿದ್ಧ, ಇನ್ನು ಸುಮ್ಮನಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಸ್, ನೀವು ನೋಡ್ತಾ ಇದ್ರಿ TV5ನ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ಉಗ್ರರ ಕೃತ್ಯಕ್ಕೆ ದೇಶಾದ್ಯಂತ ಖಂಡನೆ ವ್ಯಕ್ತ ಆಗ್ತಾ ಇದೆ. ದೆಹಲಿಯ ಪಾಕಿಸ್ತಾನ ರಾಯಭಾರ ಕಚೇರಿ ಮುಂದೆ ಈಗ ಪ್ರತಿಭಟನೆ ನಡೀತಾ ಇದೆ. ಕೆಲವು ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇಡೀ ಭಾರತವೇ, ಭಾರತೀಯರ ರಕ್ತ ಕುದೀತಾ ಇದೆ. ಎಸ್, ಈ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಅವನು ಪಾರ್ಥಿವ ಶರೀರಕ್ಕೆ ಹೆಗಲನ್ನು ಕೊಟ್ಟಿದ್ದಾರೆ. ದೆಹಲಿ ಕಡೆಗೆ ಈಗ ಪಾರ್ಥಿವ ಶರೀರ ರವಾನೆ ಆಗಿದೆ. ಸೊ ಇನ್ನು ದೆಹಲಿಯಲ್ಲಿರುವಂತಹ ಪಾಕ್ ರಾಯಭಾರ ಕಚೇರಿ ಎದುರು ಪ್ರತಿಭಟನೆ ತೀವ್ರಗೊಂಡಿದೆ. ಪಾಕಿಸ್ತಾನ್ ಮುರ್ದಾಬಾದ್ ಅಂತ ಹೇಳಿ ಪಾಕಿಸ್ತಾನಕ್ಕೆ ಧಿಕ್ಕಾರ ಕೂಗ್ತಾ ಇದ್ದಾರೆ. ಪ್ರತಿಭಟನಾಕಾರರನ್ನ ಚದುರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಕೆಲವರನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಉಗ್ರರ ಕೃತ್ಯಕ್ಕೆ ಇಡೀ ದೇಶದಾದ್ಯಂತ ಖಂಡನೆ ವ್ಯಕ್ತ ಆಗ್ತಾ ಇದೆ. ಒಂದಲ್ಲ ಎರಡಲ್ಲ 42 ಯೋಧರನ್ನ ಬಲಿ ತೆಗೆದುಕೊಂಡಿದೆ ಪಾಕಿಸ್ತಾನದ ಈ ಕೃತ್ಯ, ಪ್ರಚೋದನೀಯ ಕೃತ್ಯ. ಉಗ್ರರ ಹೆಸರಿನಲ್ಲಿ ಪಾಕಿಸ್ತಾನ ಏನೇನು ಆಟ ಆಡ್ತಾ ಇದೆ, ಇದು ಇವತ್ತು ನಾಳೆಗೆ ಮುಗಿಯುತ್ತೆ, ಇವತ್ತು ಮುಗಿಬಹುದು, ನಾಳೆ ಕೊನೆಗೊಳ್ಳಬಹುದು, ಶಾಂತಿ ಪ್ರಿಯರಾಗಬಹುದು, ಸ್ನೇಹ ಹಸ್ತವನ್ನು ಚಾಚಬಹುದು ಅಂತ ಪ್ರತಿ ಸಾರಿ ನಂಬಿ ಮೋಸ ಹೋಗ್ತಾ ಇದ್ದೀವಿ. ಆದರೆ ಇನ್ನೂ ಅದಕ್ಕೆ ಚಾನ್ಸ್ ಇಲ್ಲ, ಇನ್ನೂ ಅದಕ್ಕೆ ಅವಕಾಶ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಸೆಪ್ಟೆಂಬರ್ 16, 2016ನೇ ಇಸ್ವಿನಲ್ಲಿ ನಡೆದಂಥ ಘಟನೆ, ಆ ಒಂದು ಉರಿ ಅಟ್ಯಾಕ್ ಆದ ನಂತರ, ಅದರ ನಂತರ ನಡೆದಂಥ ದಾಳಿಗಳ ಬಗ್ಗೆ ಈಗ ಪ್ರತೀಕಾರ ತಿಳಿಸ್ಕೊಳ್ಳೋದಕ್ಕೆ ಪಾಕಿಸ್ತಾನ ರೆಡಿಯಾಗಿದೆ. ಉಗ್ರರ ಮುಖಾಂತರ ಅದನ್ನು ಸ್ವರ್ಗ ಸಿಗುತ್ತೆ ನಮಗೆ, ಈ ರೀತಿಯಾದಂತಹ ಸೆಂಟಿಮೆಂಟ್ಸ್ಗಳನ್ನು ಬಿಟ್ಟು ಕೆಲವರನ್ನ ಅಮಾಯಕರನ್ನ ಉಪಯೋಗಿಸ್ಕೊಳ್ತಾ ಇದೆ ಇದರ ಬೆನ್ನ ಹಿಂದೆ ಇದ್ರೂ ಕೂಡ. ಆದರೆ ಅದು ಇನ್ನು ಮುಂದೆ ಸಾಧ್ಯ ಆಗೋದಿಲ್ಲ. ಪಾಕಿಸ್ತಾನ ರಾಯಭಾರ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಕೆಲವರನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ನೋಡ್ತಾ ಇದ್ರಿ ಅದರ ದೃಶ್ಯಗಳನ್ನು. ಪ್ರತಿಭಟನಾಕಾರರು ಪಾಕಿಸ್ತಾನದ ರಾಯಭಾರ ಕಚೇರಿ ಮುಂದೆ ಪ್ರತಿಭಟನೆಯನ್ನು ತೀವ್ರಗೊಳಿಸಿದ್ದಾರೆ.